ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪರ್ಚೇಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಿದ್ವಿ ಮತ್ತು ಟ್ಯಾಕ್ಸ್ ಲೆಡ್ಜರ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ನಂತರ ನಾವೀಗ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗಿದೆ. ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅಥವಾ ಜಾಬ್ ಆರ್ಡರ್, ಸೇಲ್ಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಬೇಕು ಅಂದಾಗ ಆರ್ಡರ್ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಥವಾ ಪೇಮೆಂಟ್ ರೆಸಿಪ್ಟ್ ಇವುಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಅಕೌಂಟಿಂಗ್ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ವಿ ಲೆಟರ್ ಸಹ ಯೂಸ್ ಮಾಡಬಹುದು. ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಹಲವಾರು ವೋಚರ್ಸ್ ನಮ್ಗಿಲ್ಲಿ ಸಿಗುತ್ತೆ. ಇನ್ವೆಂಟ್ರಿ ವೋಚರ್ಸ್, ಆರ್ಡರ್ ವೋಚರ್ಸ್, ಪೇರೋಲ್ ವೋಚರ್ಸ್, ಡೇಟ್ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದಾಗ ಕಾಂಟ್ರಾ, ಪೇಮೆಂಟ್, ರೆಸಿಪ್ಟ್, ಜರ್ನಲ್, ಸೇಲ್ಸ್, ಕ್ರೆಡಿಟ್ ನೋಟ್, ಪರ್ಚೇಸ್, ಡೆಬಿಟ್ ನೋಟ್ ಈ ರೀತಿಯಾಗಿ ಹಲವಾರು ವೋಚರ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಎಲ್ಲಾ ವೋಚರ್ ಗಳನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಇವತ್ತು ನಾವು ಪರ್ಚೇಸ್ ವೋಚರ್ ಅನ್ನ ಅಥವಾ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ ನೋಡೋಣ. ಪರ್ಚೇಸ್ ವೋಚರ್ ಇಲ್ಲಿ ಸೆಲೆಕ್ಟ್ ಆಗಿದೆ ಅಥವಾ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕು ಅಂದಾಗ ಸೇಲ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬಹುದು ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ಯೂಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ವೋಚರ್ ಟೈಪ್ ನಮ್ಗಿಲ್ಲಿ ಕೇಳ್ತಾ ಇದೆ. ನಾವಿಲ್ಲಿ ವೋಚರ್ ಟೈಪ್ ಅನ್ನ ಕ್ರಿಯೇಟ್ ಮಾಡಿದ್ದಾಗ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಕ್ರಿಯೇಟ್ ಮಾಡಿಲ್ಲ ಅಂದ್ರೂ ಸಹ ನಾವಿಲ್ಲಿ ಟ್ಯಾಲಿಯಲ್ಲಿ ಯಾವುದೇ ವೋಚರ್ಸ್ ಅನ್ನ ಎಂಟ್ರಿ ಮಾಡಬಹುದು. ಎಲ್ಲಾ ವೋಚರ್ಸ್ ಸಹ ಎಂಟ್ರಿ ಕರೆಕ್ಟ್ ಆಗಿ ಬರುತ್ತೆ. ನಾವಿಲ್ಲಿ ವೋಚರ್ಸ್ ಅನ್ನ ಕ್ರಿಯೇಟ್ ಮಾಡ್ಲೇಬೇಕಂತ ನಮಗಿಲ್ಲಿ ಇರೋದಿಲ್ಲ. ನೀವಿಲ್ಲಿ ಬೇಕಂದಾಗ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ನೀವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕು ಅಂದಾಗ ವೋಚರ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಈ ರೀತಿಯಾದ ಆಪ್ಷನ್ ನಿಮ್ಗಿಲ್ಲಿ ಬರುತ್ತೆ. ವೋಚರ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂದಾಗ ಈ ರೀತಿಯಾದ ಆಪ್ಷನ್ ನಿಮ್ಗಿಲ್ಲಿ ಬರೋದಿಲ್ಲ. ಈ ರೀತಿಯಾದ ಆಪ್ಷನ್ ಬಂದಾಗ ನಾವಿಲ್ಲಿ ಸೇಲ್ಸ್ ವೋಚರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಲೀಸ್ಟ್ ಆಫ್ ಕಾಸ್ಟ್ ಸೆಂಟರ್ ಕ್ಲಾಸಸ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಸಹ ನಿಮ್ಮ ಕಂಪನಿಯಲ್ಲಿ ಕಾಸ್ಟ್ ಸೆಂಟರ್ ಕ್ಲಾಸಸ್ ನೀವಿಲ್ಲಿ ಯೂಸ್ ಮಾಡ್ತಾ ಇದ್ರೆ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಾಟ್ ಅಪ್ಲಿಕೇಬಲ್ ನೀವಿಲ್ಲಿ ಕೊಡಬಹುದು. ಇಲ್ಲಿ ಸೇಲ್ಸ್ ವೋಚರ್ ಓಪನ್ ಆಗಿದೆ. ಅದೇ ರೀತಿಯಾಗಿ ಬೇರೆ ಯಾವುದೇ ವೋಚರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಪೇಮೆಂಟ್ ನೀವಿಲ್ಲಿ ಬೇರೆಯವ್ರಿಗೆ ಕೊಡಬೇಕು ಅಂದಾಗ ಪೇಮೆಂಟ್ ವೋಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಇಲ್ಲಿ ಪೇಮೆಂಟ್ ವೋಚರ್ ಓಪನ್ ಆಗಿದೆ. ಇಲ್ಲಿ ಯಾವುದೇ ವೋಚರ್ ಸೆಲೆಕ್ಟ್ ಮಾಡೋದಕ್ಕೆ ನಮ್ಗಿಲ್ಲಿ ಕೇಳ್ತಾ ಇಲ್ಲ. ಯಾಕಂದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಪರ್ಚೇಸ್ ವೋಚರ್ ಮತ್ತು ಸೇಲ್ಸ್ ವೋಚರ್ ಎರಡೇ ವೋಚರ್ ಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೋಸ್ಕರ ಸೇಲ್ಸ್ ವೋಚರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋದಕ್ಕೆ ಹೋದಾಗ ಸೇಲ್ಸ್ ವೋಚರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಇಲ್ಲಿ ನಾವು ಪೇಮೆಂಟ್ ಗೆ ಯಾವುದೇ ವೋಚರ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಅದೇ ರೀತಿಯಾಗಿ ಕ್ರೆಡಿಟ್ ನೋಟ್ ನೀವಿಲ್ಲಿ ನೋಡ್ತಾ ಇರಬಹುದು. ಯಾವುದೇ ವೋಚರ್ ಸೆಲೆಕ್ಷನ್ ನಮ್ಗಿಲ್ಲಿ ಕೇಳ್ತಾ ಇಲ್ಲ. ಪರ್ಚೇಸ್ ಇನ್ವಾಯ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಪರ್ಚೇಸ್ ಇನ್ವಾಯ್ಸ್ ವೋಚರ್ ಇಲ್ಲಿ ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು. ನೀವಿಲ್ಲಿ ಬೇಕಂದಾಗ ವೋಚರ್ ಕ್ಲಾಸಸ್ ಅನ್ನ ಯೂಸ್ ಮಾಡಬಹುದು ಅಥವಾ ನೀವಿಲ್ಲಿ ಬೇಡ ಅಂದಾಗ ಯೂಸ್ ಮಾಡದೇ ಇರಬಹುದು. ನಾವಿಲ್ಲಿ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಅಂದಾಗ ಪ್ರತಿ ಇನ್ವಾಯ್ಸ್ ಜೊತೆಗೆ ನಾವಿಲ್ಲಿ ಡೆಲಿವರಿ ಚಲನ್ ಸಹ ನಾವಿಲ್ಲಿ ರಿಸೀವ್ ಮಾಡ್ತೀವಿ. ಮತ್ತು ನಾವು ಬೇರೆಯವರಿಗೆ ಸೇಲ್ ಮಾಡಿದಾಗ ಸೇಲ್ಸ್ ಇನ್ವಾಯ್ಸ್ ಜೊತೆಗೆ ನಾವಿಲ್ಲಿ ಡೆಲಿವರಿ ಚಲನ್ ಸಹ ಇಶ್ಯೂ ಮಾಡಬೇಕಾಗುತ್ತೆ. ಆ ಡೆಲಿವರಿ ಚಲನ್ ನಂಬರ್ ಅನ್ನ ನಾವಿಲ್ಲಿ ಟ್ರ್ಯಾಕಿಂಗ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಅಂತೇಳಿ ನಾವಿಲ್ಲಿ ಕರಿಬಹುದು. ಪ್ರತಿ ಕಂಪನಿಯಲ್ಲೂ ಸಹ ಇನ್ವಾಯ್ಸ್ ಜೊತೆಗೆ ನಾವಿಲ್ಲಿ DC ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಸಮ್ ಟೈಮ್ ಇಲ್ಲಿ ಕಂಪನಿಗಳಲ್ಲಿ ಇನ್ವಾಯ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ವರ್ ಬಿಸಿ ಇರಬಹುದು ಅಥವಾ ಟೈಮ್ ಇಲ್ಲದೆ ಇರಬಹುದು. ಈ ರೀತಿಯಾಗಿ ಇದ್ದಾಗ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಯಾವುದೇ ವರ್ಕರ್, ಸೂಪರ್ವೈಸರ್ ಇರಬಹುದು ಅಥವಾ ಸೆಕ್ಯೂರಿಟಿ ಗಾರ್ಡ್ ಸಹ ಇರಬಹುದು. ಅವರು ಸಹ DC ಅನ್ನ ಇಶ್ಯೂ ಮಾಡಬಹುದು. ಡೆಲಿವರಿ ಚಲನ್ ಅನ್ನ ಇಶ್ಯೂ ಮಾಡಿ ಬೇರೆ ಕಂಪನಿಗೆ ಗೂಡ್ಸ್ ಅನ್ನ ಡೆಲಿವರ್ ಮಾಡಬಹುದು. ಈ ರೀತಿಯಾಗಿದ್ದಾಗ ಡೆಲಿವರಿ ಚಲನ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡೆಲಿವರಿ ಚಲನ್ ಅಲ್ಲಿ ಯಾವ ಕಂಪನಿಯಿಂದ ಪ್ರಾಡಕ್ಟ್ ಹೋಗ್ತಾ ಇದೆ, ಯಾವ ಕಂಪನಿಗೆ ಹೋಗ್ತಾ ಇದೆ, ಯಾವ ಪ್ರಾಡಕ್ಟ್ ಹೋಗ್ತಾ ಇದೆ, ಎಷ್ಟು ನಂಬರ್ಸ್ ಹೋಗ್ತಾ ಇದೆ ಅಷ್ಟೇ ಡೀಟೇಲ್ಸ್ ಮಾತ್ರ ಇರುತ್ತೆ. ಬೇರೆ ಯಾವುದೇ ಡೀಟೇಲ್ಸ್ ಅಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಯಾರೇ ವರ್ಕರ್ ಇರಬಹುದು, ಸೂಪರ್ವೈಸರ್ ಇರಬಹುದು, ಮ್ಯಾನೇಜರ್ ಇರಬಹುದು ಅಥವಾ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಮೈನ್ ವರ್ಕರ್ಸ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಸಹ DC ಅನ್ನ ಇಲ್ಲಿ ಇಶ್ಯೂ ಮಾಡಬಹುದು.
ಆ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. CW0056 ಇನ್ವಾಯ್ಸ್ ನಂಬರ್ ಅನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಇನ್ವಾಯ್ಸ್ ಡೇಟ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಟ್ಯಾಲಿಯಲ್ಲಿ ಎಜುಕೇಶನ್ ವರ್ಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಆಪ್ಷನ್ ಗಳನ್ನ ನಮ್ಗಿಲ್ಲಿ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಡೇಟ್ ಸಹ ಒಂದು. ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿಗಳಲ್ಲಿ ನಾವು ಟ್ಯಾಲಿಯನ್ನ ಆಕ್ಟಿವೇಟ್ ಮಾಡಿರ್ತೀವಿ. ಲೈಸೆನ್ಸ್ ವರ್ಷನ್ ನಾವಿಲ್ಲಿ ಯೂಸ್ ಮಾಡೋದ್ರಿಂದ ಡೇಟ್ ಮತ್ತು ಪ್ರಾಡಕ್ಟ್ ನಂಬರ್ಸ್ ಸಹ ಡೀಟೇಲ್ ಆಗಿ ಬರುತ್ತೆ. ಅದನ್ನ ನಾವು ಎಂಟ್ರಿ ಮಾಡ್ಕೋಬಹುದು. ಅಥವಾ ಮೊದಲೇ ಎಲ್ಲ ಎಂಟ್ರಿ ಇರುತ್ತೆ, ನೀವಲ್ಲಿ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಕಾಸ್ಟ್ ಸೆಂಟರ್ ಕ್ಲಾಸಸ್ ನೀವಿಲ್ಲಿ ಕ್ರಿಯೇಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ನಾಟ್ ಅಪ್ಲಿಕೇಬಲ್ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಕಾಸ್ಟ್ ಸೆಂಟರ್ ಕ್ಲಾಸಸ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ನಂತರ ಪಾರ್ಟಿ ಅಕೌಂಟ್ ನೇಮ್, ಯಾರಿಂದ ನಾವು ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ ಆ ಕಂಪನಿಯನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ವರ್ಡ್, ಆ ಕಂಪನಿಯಿಂದ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ರೆಸಿಪ್ಟ್ ನೋಟ್ ಅಂದಾಗ ನಾವಿಲ್ಲಿ ಡೆಲಿವರಿ ಚಲನ್ ನೋಟ್ ಅಥವಾ ರೆಸಿಪ್ಟ್ ನೋಟ್ ಅಥವಾ ಟ್ರ್ಯಾಕಿಂಗ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನ್ಯೂ ನಂಬರ್ 01 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್ ಎಂಡ್ ಆಫ್ ಲಿಸ್ಟ್. ಪರ್ಚೇಸ್ ಆರ್ಡರ್ ಅನ್ನ ನಾವಿಲ್ಲಿ ಕೊಟ್ಟಿದ್ದಾಗ ಆ ಪರ್ಚೇಸ್ ಆರ್ಡರ್ ಎಂಟ್ರಿ ನಾವಿಲ್ಲಿ ಟ್ಯಾಲಿಯಲ್ಲಿ ಮಾಡಿದಾಗ ಆ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ಈ ಪರ್ಚೇಸ್ ಆರ್ಡರ್ ನಂಬರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಡ್ ಆಫ್ ಲಿಸ್ಟ್. ಅದರ್ ರೆಫರೆನ್ಸ್ ನೀವಿಲ್ಲಿ ಬರೀಬಹುದು. ಕಂಪನಿ ಅಡ್ರೆಸ್, ನಾವಿಲ್ಲಿ ಯಾವ ಕಂಪನಿಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕಂಟ್ರಿ, ಸ್ಟೇಟ್. ನಾವಿಲ್ಲಿ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕಂಪನಿಯ ಎಲ್ಲಾ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ಇಲ್ಲೂ ಸಹ ಆ ಡೀಟೇಲ್ಸ್ ಬರುತ್ತೆ. ಅಥವಾ ಇಲ್ಲಿಂದ ಸಹ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡಬಹುದು. GST ನಂಬರ್ ಪ್ರತಿ ಕಂಪನಿಯ ಇನ್ವಾಯ್ಸ್ ಮೇಲೆ ಇರುತ್ತೆ, ಆ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಪರ್ಚೇಸ್ ಲೆಡ್ಜರ್ ಅಂದಾಗ ಅಂಡರ್ ಇಲ್ಲಿ ನಾವು ಪರ್ಚೇಸ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಯಾವ ಪ್ರಾಡಕ್ಟ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ಎಷ್ಟು ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿದೆ, ನೀವಿಲ್ಲಿ ನೋಡಬಹುದು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ನ್ಯೂ ನಂಬರ್ ರೆಫರೆನ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. 01 DC ನಂಬರ್, ನಮ್ಮ ಪರ್ಚೇಸ್ ಆರ್ಡರ್ ನಂಬರ್. ಗೋಡೌನ್, ಯಾವ ಗೋಡೌನ್ಗೆ ನೀವಿಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ. ಒಂದೇ ಕಂಪನಿಯ ಒಂದೇ ಬ್ರಾಂಚ್ ಇದ್ದಾಗ ನೀವಿಲ್ಲಿ ಗೋಡೌನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅಥವಾ ಕ್ರಿಯೇಟ್ ಮಾಡದೆ ನೀವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬಹುದು. ಅಥವಾ ನಿಮ್ಮ ಕಂಪನಿಯ 16 ಬ್ರಾಂಚಸ್ ಇದ್ದಾಗ 16 ಗೋಡೌನ್ಸ್ ಇದ್ದಾಗ ನೀವಿಲ್ಲಿ ಕ್ರಿಯೇಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಗೋಡೌನ್ಗೆ ನೀವಿಲ್ಲಿ ಯಾವ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀರಾ. ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೀವಿಲ್ಲಿ ನೋಡಬಹುದು ಕ್ವಾಂಟಿಟಿಯಲ್ಲಿ ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ, ಎರಡು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಆಕ್ಚುಯಲ್ ಕ್ವಾಂಟಿಟಿ ಅಂದಾಗ ನಾವು ಎಷ್ಟು ನಂಬರ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಬಿಲ್ಡ್ ಕ್ವಾಂಟಿಟಿ ಅಂದಾಗ ಎಷ್ಟು ನಂಬರ್ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದೀವಿ. ಸಮ್ ಟೈಮ್ ಇಲ್ಲಿ ಕಂಪನಿಯಲ್ಲಿ ಸ್ಟಾಕ್ ಇರೋದಿಲ್ಲ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಇದ್ದಾಗ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಇಲ್ಲಿ 10 ನಂಬರ್ಸ್ ಆಗಿರೋದಿಲ್ಲ. ಆಗ ನೀವು ಎಷ್ಟು ನಂಬರ್ ಅನ್ನ ರಿಸೀವ್ ಮಾಡಿರ್ತೀರಾ ಅಷ್ಟು ನಂಬರ್ ಅನ್ನ ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ 10 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ದು. 8 ನಂಬರ್ ಕಂಪ್ಯೂಟರ್ಸ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದಾಗ ಆಕ್ಚುಯಲ್ ಕ್ವಾಂಟಿಟಿ 10 ನಾವಿಲ್ಲಿ ಬರೀಬೇಕಾಗುತ್ತೆ. ಬಿಲ್ಡ್ ಕ್ವಾಂಟಿಟಿ ನಾವಿಲ್ಲಿ 8 ನಂಬರ್ಸ್ ಬರೀಬೇಕಾಗುತ್ತೆ. ಯಾಕಂದ್ರೆ 8 ನಂಬರ್ಸ್ ಮಾತ್ರ ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ರೇಟ್ ಪರ್ ಕಂಪ್ಯೂಟರ್, ಒಂದು ಕಂಪ್ಯೂಟರ್ ಅನ್ನ ಎಷ್ಟು ಪ್ರೈಸ್ ಅಲ್ಲಿ ನೀವಿಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ಕಂಪ್ಯೂಟರ್ ಅನ್ನ ನಾವಿಲ್ಲಿ 15,000 ರುಪೀಸ್ಗೆ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. 15,000 ರುಪೀಸ್ ನಾನಿಲ್ಲಿ ಬರೆದಿದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಪರ್ ಕಂಪ್ಯೂಟರ್ ಅಥವಾ ಪರ್ ನಂಬರ್ಸ್ ಇಲ್ಲಿ ಬಂದಿದೆ. ನಂತರ ಎಂಟರ್. ನಾವಿಲ್ಲಿ ಯಾವುದೇ ಡಿಸ್ಕೌಂಟ್ ಅನ್ನ ರಿಸೀವ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ನೀವಿಲ್ಲಿ ಎಂಟ್ರಿ ಮಾಡಬಹುದು. ನಂತರ ಎಂಟರ್. ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ. ಒಂದು ಕಂಪ್ಯೂಟರ್ಗೆ ನಾವಿಲ್ಲಿ 15,000 ರುಪೀಸ್ ಅನ್ನ ಪೇ ಮಾಡ್ತಾ ಇದ್ದಾಗ 10 ಕಂಪ್ಯೂಟರ್ಸ್ಗೆ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಕ್ಯಾಲ್ಕುಲೇಟ್ ಆಗಿ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಡ್ ಆಫ್ ಲಿಸ್ಟ್. ಎಂಟರ್ ನಾವಿಲ್ಲಿ ಕೊಡೋಣ. ಇನ್ನೊಂದು ಪ್ರಾಡಕ್ಟ್ ಅನ್ನ ನೀವಿಲ್ಲಿ ರಿಸೀವ್ ಮಾಡ್ತಾ ಇದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಒಂದೇ ಪ್ರಾಡಕ್ಟ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ಒಂದೇ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ. ಇನ್ನೊಂದು ಎಂಟರ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಈಗ ನಾವು ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ.
ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇನ್ಪುಟ್ ಟ್ಯಾಕ್ಸ್ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿದೆ. ಟ್ಯಾಕ್ಸ್ ನಮ್ಗಿಲ್ಲಿ ಬರ್ತಾ ಇದೆ. ಇನ್ಪುಟ್ ಟ್ಯಾಕ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ 18% ಟ್ಯಾಕ್ಸ್ ನಮ್ಗಿಲ್ಲಿ ಬೀಳುತ್ತೆ. 18% ಎಂದಾಗ ಟ್ಯಾಕ್ಸ್ ಇಲ್ಲಿ ಡಿವೈಡ್ ಆಗುತ್ತೆ. CGST 9%, SGST 9%. ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಪುಟ್ SGST 9% ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ನಾವಿಲ್ಲಿ ಟ್ಯಾಕ್ಸ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸಮ್ ಟೈಮ್ ಇಲ್ಲಿ ಟ್ಯಾಲಿಯಲ್ಲಿ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಆಗಿಲ್ಲ ಅಂದಾಗ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ಟ್ಯಾಲಿಯಲ್ಲೂ ಸಹ ನಮಗೆ ಇಲ್ಲಿ ಕ್ಯಾಲ್ಕುಲೇಟರ್ ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು. ಕಂಟ್ರೋಲ್ N ಫಾರ್ ಕ್ಯಾಲ್ಕುಲೇಟರ್. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. 1,50,000 rupees ಇಂಟು 9% ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಟ್ಯಾಕ್ಸ್ ಅಮೌಂಟ್ ನಮ್ಗಿಲ್ಲಿ ಬಂದಿದೆ 13,500 rupees. 13,500 rupees ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಅದೇ ರೀತಿಯಾಗಿ ಇನ್ಪುಟ್ CGST 9%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. 13,500 rupees ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಪ್ರೊವೈಡ್ GST ಇ-ವೇ ಬಿಲ್ ಡೀಟೇಲ್ಸ್. ನಾವಿಲ್ಲಿ ಯಾವುದೇ ಕಂಪನಿಯಲ್ಲಿ ಪರ್ಚೇಸ್ ಅಥವಾ ಸೇಲ್ಸ್ ಅನ್ನ ಮಾಡ್ತಾ ಇದೀವಿ ಅಂದಾಗ ಈ ಸುಗಮ್ ಮತ್ತು ಇ-ವೇ ಬಿಲ್ ಅನ್ನ ನಾವಿಲ್ಲಿ ಕಂಪಲ್ಸರಿಯಾಗಿ ಕೊಡ್ಲೇಬೇಕಾಗುತ್ತೆ. ಈ ಇ-ವೇ ಬಿಲ್ ಅನ್ನ ಅಥವಾ ಈ ಸುಗಮ್ ಅನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾನು ಪ್ರೊವೈಡ್ GST ಇ-ವೇ ಬಿಲ್ ಡೀಟೇಲ್ಸ್ಗೆ ನಾನಿಲ್ಲಿ ನೋ ಕೊಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ನರೇಷನ್ ನೀವಿಲ್ಲಿ ಬರಿಬಹುದು. ಯಾವ ಪ್ರಾಡಕ್ಟ್ ನಾವಿಲ್ಲಿ ರಿಸೀವ್ ಮಾಡಿದೀವಿ ಅಥವಾ ನಾವಿಲ್ಲಿ ಪ್ರಾಡಕ್ಟ್ ನ ಚೆಕ್ ಮಾಡಿರ್ತೀವಿ. ಎಲ್ಲ ಪ್ರಾಡಕ್ಟ್ ಓಕೆ ಆಗಿದೆ ಅಥವಾ ಎಷ್ಟು ಪ್ರಾಡಕ್ಟ್ ಇಲ್ಲಿ ರಿಜೆಕ್ಟ್ ಆಗಿದೆ, ಎಷ್ಟು ಪ್ರಾಡಕ್ಟ್ ಎಷ್ಟು ನಂಬರ್ಸ್ಗೆ ನಾವಿಲ್ಲಿ ಆರ್ಡರ್ ಅನ್ನ ಕೊಟ್ಟಿದ್ವಿ, ಎಷ್ಟು ನಂಬರ್ಸ್ ನಮಗಿಲ್ಲಿ ರಿಸೀವ್ ಆಗಿದೆ, ಎಷ್ಟು ನಂಬರ್ ಬ್ಯಾಲೆನ್ಸ್ ಇದೆ, ಈ ರೀತಿಯಾದ ಡೀಟೇಲ್ಸ್ ಅನ್ನ ನೀವಿಲ್ಲಿ ಬರಿಬಹುದು. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ನಂತರ ಎಕ್ಸೆಪ್ಟ್. ನಾವು ಈ ರೀತಿಯಾಗಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ನೋಡಬೇಕು ಅಂದಾಗ ಡಿಸ್ಪ್ಲೇ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡೇ ಬುಕ್. ನೀವಿಲ್ಲಿ ನೋಡಬಹುದು ಪರ್ಚೇಸ್ ಇನ್ವಾಯ್ಸ್ ನಮ್ಗಿಲ್ಲಿ ಬಂದಿದೆ. ಕ್ಲಿಕ್ ಮಾಡೋಣ. ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಎಂಟ್ರಿ ಮಾಡಿರುವಂತಹ ಪರ್ಚೇಸ್ ಇನ್ವಾಯ್ಸ್ ಇಲ್ಲಿ ಬಂದಿದೆ. ನೀವು ನೋಡಬಹುದು ಕರೆಂಟ್ ಬ್ಯಾಲೆನ್ಸ್ ಅಲ್ಲಿ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಯಾವುದೇ ಬ್ಯಾಲೆನ್ಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇರಲಿಲ್ಲ. ಯಾಕಂದ್ರೆ ಫಸ್ಟ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ. ಈಗ ಕರೆಂಟ್ ಬ್ಯಾಲೆನ್ಸ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. 1,77,000 rupees ಅನ್ನ ನಾವು ಅವ್ರಿಗೆ ಪೇ ಮಾಡಬೇಕಾಗಿದೆ. ಯಾಕಂದ್ರೆ ನಾವಿಲ್ಲಿ ಇಷ್ಟು ಅಮೌಂಟಿನ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡಿದೀವಿ. ಇಲ್ಲಿ ನಾವು ಯಾವುದೇ ಆಲ್ಟ್ರೇಷನ್ ಬೇಕು ಅಂದಾಗ ಇಲ್ಲಿಂದ ನಾವು ಆಲ್ಟರ್ ಮಾಡ್ಕೋಬಹುದು. ಅಥವಾ ನಾವಿಲ್ಲಿ ಈ ವೋಚರ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಆಲ್ಟ್ ಡಿ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿ ಈ ವೋಚರ್ ಅನ್ನ ಡಿಲೀಟ್ ಸಹ ಮಾಡಬಹುದು. ಈ ರೀತಿಯಾಗಿ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ.